ತಾಯಿ ಮನೆಗೆ ಹೋಗಿ ಬರ್ತೀನಿ ಎಂದವಳಿಗೆ ಒಂದೇ ಬಿಟ್ಟ. ತವರು ಮನೆಗೆ ಹೊರಟವಳನ್ನ ತಡೆದು ಕೊಡ್ಲಿ ಏಟು ಕೊಟ್ಟ. ತನ್ನ ಹೆಂಡತಿಯನ್ನೇ ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡು ಬಂದಿದೆ. ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ. ಕೇವಲ ಕ್ಷುಲ್ಲಕ ಕಾರಣಕ್ಕೆ ಹೆಂಡತಿಯನ್ನ ಭೀಕರವಾಗಿ ಗಂಡನಾದವನು ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನಲ್ಲಿ ನಡೆದಿದೆ ಕಣ್ರಿ. ತವರು ಮನೆಗೆ ಹೋಗ್ತೀನಿ ಎಂದವಳಿಗೆ ಹಿಂದಿನಿಂದ ಬಂದು ಕೊಡ್ಲೆ ಏಟು ನೀಡಿ ಮುಗಿಸೇ ಬಿಟ್ಟಿದ್ದ ಪಾಪಿಗಂಡ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಮಹಿಳೆ 40 ವರ್ಷದ ಯಲ್ಲವ್ವ. ಹಾಗೆ ಶವದ ಪಕ್ಕದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದು 46 ವರ್ಷದ ಶಿವಪ್ಪ ಕಂಬಳೆ. ಬೆಳಗಾವಿ ಜಿಲ್ಲೆಯ ಬೈಲೊಂಗಲ್ ತಾಲೂಕಿನ ತುರಕರ ಶಿಗೆಹಳ್ಳಿ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್ ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಯಲ್ಲವ್ವ ಶಿವಪ್ಪ ಎಂಬುದು ಒಂದು 46 ವಯಸ್ಸು ಗೃಹಿಣಿಯವರು. ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೊಡ್ಲಿಯಲ್ಲಿ ಒಡೆದು ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರುವುದು ಕಂಡು ಬಂದಿದೆ. ಗಂಡ ಹೆಂಡತಿ ಇಬ್ಬರು ಕ್ಷುಲ್ಲಕ ಕಾರಣಕ್ಕೆ ಜಗಳ ಮಾಡಿಕೊಂಡಿದ್ದಾರೆ. ಹೆಂಡತಿಯ ತಾಯಿ ತೀರ್ಕೊಂಡು ಕೇವಲ 1 ವಾರವಾಗಿತ್ತು. ಮುಂದಿನ ವಿಧಿವಿಧಾನ ಕಾರ್ಯಕ್ಕೆ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೆಂಡತಿ ಹೇಳಿದ್ಳು. ಆದ್ರೆ ಗಂಡ ಮಾತ್ರ ಹೋಗೋದು ಬೇಡ ಅಂತ ಹಠ ಮಾಡಿದ್ನಂತೆ. ಇತ್ತೀಚೆಗೆ ಹೋದ ವಾರದಲ್ಲಿ ಯಲ್ಲವ್ವ ಅವರು ತಾಯಿಯವರು ಕೂಡ ತೀರೋಗಿರೋದು ಕಂಡು ಬಂದಿರುತ್ತೆ. ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು 8:45ರಿಂದ 9 ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ. ಜಗಳದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಯಲ್ಲವ್ವವನ್ನು ಕೊಂದಿರೋದು ಕಂಡು ಬಂದಿದೆ. ತಕ್ಷಣ ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡು ಬಂದಿದೆ. ಸಾವಿನ ಮನೆಯ ವಿಧಿವಿಧಾನ ಪೂರೈಸಲು ಸಿಹಿ ಮಾಡಿಕೊಂಡು ತವರ ಮನೆಗೆ ಹೊರಟಿದ್ದ ಯಲ್ಲವ್ವ ಇನ್ನೇನು ಸ್ನಾನಕ್ಕೆ ಹೋಗ್ಬೇಕು, ಹಿಂದಿನಿಂದ ಬಂದು ಹೆಂಡತಿಯ ಕುತ್ತಿಗೆಗೆ ಗಂಡ ಶಿವಪ್ಪ ಕೊಡ್ಲಿ ಏಟು ನೀಡಿದ್ದ. ಆತನ ಒಂದೇ ಏಟಿಗೆ ಪತ್ನಿ ರಕ್ತಸ್ರಾವವಾಗಿ ಸಾವನ್ನಪ್ಪಿರುವ ಭೀಕರ ಘಟನೆ ಕಂಡ್ರಿ ಇದು. ಇನ್ನು ಹೆಂಡತಿಯ ಸಾವಿನ ಭಯಕ್ಕೆ ಆರೋಪಿ ಶಿವಪ್ಪ ಹೆಂಡತಿಯ ಶವ ಪಕ್ಕದಲ್ಲಿಯೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ದಾನೆ. ಈಗ ಮಕ್ಕಳ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.